ಒಬ್ಬರು ಭೋಜ ಅಂತ ಮಹಾ ಕವಿ ಇದ್ದ, ರಾಜಕವಿ. ಇನ್ನೊಬ್ಬ ಕಾಳಿದಾಸ ಅಂತ ಆಸ್ಥಾನ ಕವಿ. ಇಬ್ಬರು ಕವಿಗಳೇ. ಒಬ್ಬ ರಾಜ, ಆಸ್ಥಾನ ಕವಿ. ಇಬ್ಬರು ತಮ್ಮ ಕಲೆ ಸಾಹಿತ್ಯ ಇದರಲ್ಲಿ ಬಹಳ ನಿಪುಣರು. ನಮ್ಮಷ್ಟು ನಮ್ಮ ಮೇಸವರು ಜಗತ್ತಿನಲ್ಲಿ ಯಾರಿಲ್ಲ ಅಂತ ಇಬ್ಬರು ಕೂಡ ಭಾವಿಸಿದರು. ಅಷ್ಟೇ ಇದ್ದರು. ಇರೋದ್ರಿಂದ ಭಾವಂತಕ್ಕೆ ನಮ್ಮಂತ ಮೀರಿಸರು ಯಾರಲ್ಲ. ಆದ್ರೆ ಜ್ಞಾನವನ್ನು ಅವರು ಪುಸ್ತಕದಲ್ಲಿ ಪಡೆದಿದ್ದರು, ಅನುಭವ ಆಗಿರಲಿಲ್ಲ. ಹತ್ತು ಇಬ್ಬರು ವಿಹಾರಕ್ಕಂತ ಅರಣ್ಯಕ್ಕೆ ಹೋಗ್ತಾರೆ. ಹೋಗಿ ಒಂದ್ ದಿವಸ ವಿಹಾರ ಮಾಡ್ತಾ ಮಾಡ್ತಾ ದಾರಿ ತಪ್ತಾರ. ಬಹಳಷ್ಟು ಕಷ್ಟಪಟ್ಟು ನೋಡ್ತಾರ, ಅದರ ದಾರಿ ಮಾತ್ರ ಸಿಗಲಿಲ್ಲ. ಕೊನೆಗೆ ದೂರದಲ್ಲಿ ಒಂದು ಗುಡಿಸಲು ನೋಡ್ತಾರ. ಗುಡಿಸಲು ನೋಡಿ ಅವ್ರಿಗೆ ಅನಿಸ್ತದ ಅಲ್ಲಿ ಯಾರೋ ಅದಾರ, ಅವರಲ್ಲಿ ದಾರಿ ಕೇಳಬೇಕಂತ ಅಲ್ಲಿ ಹೋಗಿ ಕೇಳ್ತಾರ. ಅಲ್ಲಿ ಒಬ್ಬಕಿ ಅಜ್ಜಿ ಕುಂತಿದ್ರು. ಅಜ್ಜಿ ಹೋಗಿ ಕೇಳ್ತಾರ, ಅಜ್ಜಿ ನಾವು ಮಿಥಿಲೆಗೆ ಹೋಗಬೇಕು, ಅದಕ್ಕೆ ಮಿಥಿಲೆ ಹೋಗೋ ದಾರಿ ತೋರಿಸು, ಮಿಥಿಲೆ ನಗರಕ್ಕೆ ಹೋಗಬೇಕು, ಈ ದಾರಿ ಎಲ್ಲಿ ಹೋಗ್ಬೇಕು? ಅಜ್ಜ ಈ ದಾರಿ ಅಂತ ಎಲ್ಲಿ ಹೋಗಲ್ಲ, ದಾರಿ ಇಲ್ಲೇ ಇರ್ಬೇಕು, ನೀವು ಎಲ್ಲಿ ಹೋಗ್ಬೇಕು? ನಾವು ಮಿಥಿಲೆಗೆ ಹೋಗಬೇಕು, ದಾರಿ ತಪ್ಪಿ ಬಂದೇವಿ, ಮಿಥಿಲೆ ಹಾರಿ ತೋರಿಸ. ನೋಡಿದ್ರ ದೊಡ್ಡವ್ರು ಕಂಡಂಗೆ ಕಾಣ್ತೀರಿ, ದೊಡ್ಡವ್ರ ದಾರಿ ತಪ್ಪಾಗಲ್ಲ. ತಪ್ಪು ಬೇರೆ ಮಾಡೋರು ತಪ್ಪೇದವರು ನಮಗೆ ದಾರಿ ಹೇಳ, ದಾರಿ ಹೇಳ್ತೇನೆ, ಅದನ್ನ ನೀವು ಯಾರಿದ್ರಿ ಅದನ್ನ ನನಗೆ ಹೇಳ್ಬೇಕಲ್ಲ, ನೀವು ಯಾರು? ಅವಾಗ ಇಬ್ಬರು ಅಂದ್ರು, ನಾವು ರಾಜರಿದ್ದೀವಿ. ಅವಾಗ ಅಜ್ಜಿಗಳು, ನೀವೇ ರಾಜರಾಗ್ತೀರಿ? ರಾಜರಂತ ಜಗತ್ತಿಗೆ ಇಬ್ಬರು ಅದಾರ. ಇಡೀ ಮಳೆಯನ್ನ ಸುರಿಸಿ ಭೂಮಂಡಲವನ್ನು ಸದಾ ಹಸಿರಾಗಿ ಮಾಡುವಂತ ಒಂದು ಮೇಘರಾಜ, ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವಂತ ಕಾಲರಾಜ, ಯಮರಾಜ, ಇಬ್ಬರೇ ರಾಜರು, ನೀವ್ಯಾಗ ರಾಜರಾಗ್ತೀರ? ಅವರಿಗೆ ಒಂದು ಆಶ್ಚರ್ಯ. ಸುಮ್ಮನೆ ಅಜ್ಜದಾಳ ಉತ್ತರ ಹೇಳಿದ್ರು. ಅಜ್ಜಿ ನೋಡಿದ್ರೆ ಜಾಣ ಇತ್ತು. ಅವಾಗ ಹೇಳಿದ್ರೆ ಯಾರ? ಅವಾಗ ಅವರಂದ್ರು, ನಾವು ಲೋಕಪ್ರಿಯ. ಅಜ್ಜಂದ್ರು, ನೀವ್ ಹೆಂಗ್ ಲೋಕಪ್ರಿಯ ಆಗ್ತೀರಿ? ಲೋಕಕ್ಕೆ ಇಬ್ಬರೇ ಪ್ರಿಯ ಅದ. ಪ್ರತಿಯೊಬ್ಬರಿಗೆ ನೀವು ನಿಮ್ಮ ರಾಜ್ಯದಾಗ ಅಷ್ಟೇ ಪ್ರಿಯರು, ಬೇರೆ ರಾಜ್ಯಕ್ಕೆ ಹೋದ್ರೆ ನಿಮ್ಗೆ ಯಾರು ನೆನೆಸ್ತಾರೆ? ನೀವ್ ಹೆಂಗ್ ಪ್ರಿಯ ಆಗ್ತೀರಿ? ರಾಜ್ಯ ಸುಭಿಕ್ಷಿತಂದ್ರ ನೀವು ಪ್ರಿಯರು, ರಾಜ್ಯದಲ್ಲಿ ಬರಗಾಲ ಇರ್ತಂದ್ರ ನಿಮ್ಮ ಜನ ಬೇಕು, ನೀವ್ ಹೆಂಗ್ ಪ್ರಿಯ ಆಗ್ತೀರಿ? ಜನ ಸದಾ ನೆನೆಸ್ಬೇಕು, ಅವರು ಪ್ರಿಯರು. ಯಾವಾಗ ಕೂಡ ಯಾವುದೇ ದೇಶದಲ್ಲಿ ಜನ ನೆನೆಸ್ತಾರೆ ಯಾರಿಗೆ? ಅನ್ನ ಮತ್ತೆ ನೀರು, ಅವರೇ ಲೋಕಪ್ರಿಯರು, ನೀವು ಲೋಕಪ್ರಿಯರಲ್ಲ. ಹಾಗ ಅನ್ನ ಮತ್ತೆ ನೀರು ಎಲ್ಲರಿಗೂ ಪ್ರಿಯ ಅಲ್ಲ. ಶ್ರೀಮಂತರಲ್ಲಿ, ಬಡವರಲ್ಲಿ, ಸಾಮಾನ್ಯರಲ್ಲಿ ಎಲ್ಲರಿಗೂ ಕೂಡ ಬೇಕಾಗಿದ್ದೇವರು ಎರಡೇ, ಅನ್ನ ಮತ್ತೆ ನೀರು. ಎರಡಿಲ್ಲ ಅಂದ್ರೆ ಯಾರಿಗೂ ಪ್ರಿಯ ಅಲ್ಲ. ಹಾಗ ಪ್ರತಿಯೊಬ್ಬರು ಯಾರಿರಲಿ, ಎಲ್ಲರ ವಯಸ್ಸು ಎಷ್ಟೇ ಸಂಪತ್ತದ, ಅದು 10 ದಿವಸ ಉಪವಾಸ ಇದ್ದೇವಾಗ ಸಂಪತ್ತು ಬೇಡ, ನಮಗೆ ಅನ್ನ ಕೊಡ್ರ ಅಂತೇಳಿ ನೀರು ಕೊಡ್ರಿ. ಹಂಗ ಫಸ್ಟಲ್ಲಿ ಅನ್ನ, ನೀರು ಎರಡು ಸಿಕ್ಕ್ರ ಎಲ್ಲ ಸಿಕ್ಕ, ಎರಡಿಲ್ಲ ಏನಿಲ್ಲ. ಹಂಗ ಪ್ರತಿಯೊಂದು ಜನ ನೆನೆಸೋದು ಎರಡನ್ನ. ಅದೇ ನಿಜವಾದ ಎರಡು ಲೋಕಪ್ರಿಯರು. ಹಾಗ ಎಲ್ಲರಿಗೆ ಬೇಕಾಗುವ ಎರಡೇ. ಅದಕ್ಕೆ ಕಲ್ಯಾಣದಲ್ಲಿ ವಸ್ತುನೇ ಮಾಡಬೇಕು. ಎಲ್ಲರಿಗೆ ಅನ್ನ ಉಣಿಸಿದರು, ನೀರು ಕುಡಿಸಿದರು. ಭಾಗ್ಯದ ತಲೆ ಮುಗಿದ ಕೈಯಾಗಿ ಎಲ್ಲರಿಗೆ ಸ್ವಾಗತಿಸಿದರು. ಅದಕ್ಕೆ 1,96,000 ಲಕ್ಷ ಜನ ಕಲ್ಯಾಣ ಕೊಡ್ತಿದ್ರು. ಹಾಗ ಕಲ್ಯಾಣ ಕಟ್ಟಿದ್ದರಿಂದ ಅನ್ನ ನೀರನ್ನು ಕೊಟ್ಟು ಬೇಕು. ಹಾಗ ನಾವು ಮನೆ ಎಲ್ಲವನ್ನು ಕೂಡ ಜಗತ್ತು ನಲಿಬೇಕಾದ್ರೆ ಎರಡೇ ಬಹಳ ಮುಖ್ಯ, ಅನ್ನ ಇರಬೇಕು, ನೀರಿರಬೇಕು. ಸಂಪತ್ತಿರಲಿ ಇರದಿರಲಿ, ಹಿಂದಿನ ಕಾಲದಲ್ಲಿ ನಿಜವಾದ ಸಂಪತ್ತು ಎರಡೇ, ಅನ್ನ ಮತ್ತು ನೀರು. ಎರಡಿತ್ತಂದ್ರ ಎಲ್ಲ ಇದ್ದಂಗ, ಎರಡಿಲ್ಲ ಮತ್ತೆ ಏನಿದ್ರು ಕೂಡ ಏನಿಲ್ಲ. ಹಂಗ ಎರಡು ಬಹಳ ಮುಖ್ಯ. ಅದಕ್ಕಾಗಿಯೇ ಸರ್ವಜ್ಞ ಹೇಳಿದ್ರು. ಏನ್ ಹೇಳಿದ್ರು? ಲೋಕಕ್ಕೆ ಅನ್ನವೇ ದೇವ ಸರ್ವಜ್ಞ. ಎಷ್ಟು ಅನ್ನನೇ ದೇವರ ಅಂತ. ಹಂಗ ಅನ್ನ ಇಲ್ಲ ಅಂದ್ರೆ ಏನಿಲ್ಲ, ಅನ್ನ ಇತ್ತು ಎಲ್ಲ ಇತ್ತು. ಅಂತ ಅನ್ನ ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಬ್ಬರು ಮನೆ ಶಾಂತಿ ಮಾಡ್ತೀವಿ, ಏನೇ ಮಾಡ್ತೀರಿ ಶಾಂತಿ ಆಗ್ಬೇಕಾದ್ರೆ ಏನು? ಎಲ್ಲರಿಗೂ ಹೊಟ್ಟೆ ಉಣಿಸ್ಬೇಕು. ಜನ ತೃಪ್ತಿ ಪಟ್ರೆ ಅಂದ್ರೆ ಮನೆ ಶಾಂತಿ ಆಗಂಗ, ಜನ ತೃಪ್ತಿ ಪಟ್ಟಿಲ್ಲ ಅಂದ್ರೆ ಮನೆ ಅಶಾಂತಿ ಇರ್ತಂಗ. ಹಾಗ ಮನೆಗೆ ಶಾಂತಿ ಆಗ್ಬೇಕಾದ್ರೆ ಅನ್ನ ಇರಬೇಕು, ಮನಸ್ಸಿಗೆ ಶಾಂತಿ ಆಗ್ಬೇಕಾದ್ರೆ ಅನ್ನ ಇರಬೇಕು. ಹಾಗೆ ಎರಡಿತ್ತಂದ್ರ ನಾವು ಜಗತ್ತನ್ನ ಗೆಲ್ಲಬಹುದು. ಬಸ್ಸನ್ನು ಮಾಡಿದ ಅದೇ. ಹಾಗ ಅಪ್ಪರು ಕೂಡ ಮಾಡ್ತಾ ಇದೇನು? ಪ್ರತಿಯೊಬ್ಬರಿಗೆ ಮಠದಲ್ಲಿ ಅನ್ನ ನೀರು ಯಾವಾಗ ಇರಬೇಕಂತ.
ಅವು ಎರಡಿತ್ತು ಎಲ್ಲ ಇದ್ದಂಗ, ಅವು ಎರಡಿಲ್ಲ ಏನಿಲ್ಲ. ಚಂದ ಬಸವಪಟ್ಟದ್ರು ಜೀವಂತಮ ಮಾಡಿದರೆ. ಹಾಗ ಅಕ್ಕರು ಕೂಡ ಮಾಡ್ತಾ ಇದೆ ಏನು, ಮಕ್ಕಳಿಗೆ ಕೂಡ ಅನ್ನದಾಸೋಹ, ಭಕ್ತರಿಗೆ ಕೂಡ ಅನ್ನದಾಸೋಹ. ಹಾಗ ಅಪ್ಪರದೊಂದು ಕನಸದ ಏನು, ಅಪ್ಪರ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಅದೇ ಕಾಣ್ತದೆ, ಮಲಗಿದ್ರೆ ಕನಸು ಅದೇ ಬರ್ತದೆ. ಎತ್ತರ ಕೂಡ ಅದೇ ಏನು, ಕಲ್ಯಾಣಕ್ಕ 12ನೇ ಶತಮಾನದಾಗ ಲಕ್ಷ ಲಕ್ಷ ಜನ ಬರ್ತಿರ್ಬೇಕು, ದಿನ ಉಣ್ತಿರ್ಬೇಕು, ಅದನ್ನ ನೋಡ್ತಿರ್ಬೇಕು. ಹಾಗ ಅವ್ರ ಉದ್ದೇಶ ಅದಕ್ಕೆ ಮೊನ್ನೆ ಅಪ್ಪರು ಹೇಳಿದ್ರು, ನಾವು ಸದಾ ಕಲ್ಯಾಣದಲ್ಲಿ ಇರಬೇಕು, ಲಕ್ಷ ಲಕ್ಷ ಜನ ಉಣ್ಣೋದನ್ನು ನೋಡಬೇಕು. ಅದಕ್ಕೆ ನಾನು ನಿಮ್ಮ ಮನೆಗೆ ಬರ್ತೇನೆ, ಅದಕ್ಕೆ ನೀವು ದಾಸೋಹಗಳಾಗಬೇಕು. ಅಪ್ಪರು ನಿಮ್ಮ ಮನೆಗೆ ಬಂದು ದಾಸೋಹಕ್ಕಿಂತ ನೀವು ಬರೋದಾಗತ್ತಿಲ್ಲ. ಅದಕ್ಕೆ ಜನ ಹೆಂಗದಾರ, ನೀವು ಕೇಳೋಕ್ಕಿಂತ ಮತ್ತೆ ಕೊಡೋರ. ಹಾಗ ಜೀವನದಲ್ಲಿ ಸಾಕನ್ನು ಒಂದೇ ಒಂದದ ಏನು, ಅನ್ನ. ರೊಕ್ಕ ಕೊಡ್ರಿ ಸಾಕಂತ, ಬೆಳ್ಳಿ ಕೊಡ್ರಿ, ಬಂಗಾರ ಯಾರು ಸಾಕು ಅನ್ನಂಗಿಲ್ಲ. ಸಾಕು ಅನ್ನೋದು ಒಂದೇ ಒಂದು ವಸ್ತು ಅದ, ಅನ್ನ. ಕಟ್ಟ ಊಟ ಕೊಡ್ರಿ ಸಾಕಂತ. ಸಾಕು ಅನ್ನೋದು ಒಂದೇ ಒಂದು ವಸ್ತು ಏನದ, ಅನ್ನ. ಅನ್ನ ಇತ್ತು ಎಲ್ಲ ಇದ್ದಂಗ, ಅನ್ನ ಇಲ್ಲ ಮುಖದ ಮೇಲೆ ಕಳೆ ಇಲ್ಲ. ಬಂಗಾರ ಕಿಸಿದಾಗ ಅದ, ಬೆಳ್ಳಿ ಅದ, ರೊಕ್ಕ ಅದ, ಅದರ ಪಟ್ಟಿ ಅನ್ನ ಇಲ್ಲ, ನೀರಿಲ್ಲ, ಕಳೆ ಇಲ್ಲ. ಮುಖಕ್ಕೆ ಕಳೆ ಬರಬೇಕಾದ್ರೆ ರೊಕ್ಕದ ಕಳೆ ಬರಂಗಿಲ್ಲ, ಅನ್ನ ಮತ್ತು ನೀರಿತ್ತ ಕಳೆ ಬರ. ಹಾಗ ಅಂತ ಅನ್ನವನ್ನ ಕೊಡೋದನ್ನ ಕಲಿ, ಅದಕ್ಕಿಂತ ದೊಡ್ಡದು ಮತ್ತೆ ಅದಕ್ಕೆ ಮಹದೇವ ಉಪಾರ ಮಾಡಿದ್ದದೆ ಹೇಳಿದೆ. ಎಲ್ಲಾ ಸಂಪತ್ತು ಬರ್ತದ್ದು ಹೋಗ್ತು, ಶಾಶ್ವತ ಅಲ್ಲ. ಏನು ಉಣಿಸ್ತೀವಲ್ಲ ಅದೇ ನಮ್ಮ ಜೊತೆ ಬರೋದು. ಬಸ್ವರ್ ದಿನ ಲಕ್ಷ ಲಕ್ಷ ಉಣಿಸಿದ್ರು, ಕೊನೆಗೆ ಬರೋದೇ ಅದೇ ನಮ್ಮ ಜೊತೆ ಬರ್ತಿತ್ತು. ಹಾಗ ಅಜ್ಜಿನಿ ಹೇಳ್ತದ, ನೀವ್ ಹೆಂಗ್ ಲೋಕಪ್ರಿಯ ಆಗ್ತೀರಿ, ಜಗತ್ತಿನ ಇಬ್ಬರೇ ಲೋಕಪ್ರಿಯರು. ಅನ್ನ ಅವಾಗ ಅಂದ್ರು ನಾವು ಶ್ರೀಮಂತ ಅಂತಂದ್ರು. ಅಜ್ಜಿ ಅಂದ್ರು, ನೀವ್ ಹೆಂಗ್ ಶ್ರೀಮಂತರಾಗ್ತೀರಿ? ನಿಜವಾದ ಶ್ರೀಮಂತರು ಏನ, ಸಮುದ್ರದಲ್ಲಿ ಮುತ್ತು ರತ್ನ ಎಲ್ಲವನ್ನ ಒಳಗೊಂಡಿರುವಂತಹ ಸಮುದ್ರ, ಇನ್ನ ಬೆಳ್ಳಿ ಬಂಗಾರ ಎಲ್ಲಾ ಧಾತುವನ್ನ ಒಳಗೊಂಡಂತಹ ದೊಡ್ಡ ಬೆಟ್ಟಗಳು. ಸಮುದ್ರ ಮತ್ತು ಬೆಟ್ಟಗಳೇ ನಿಜವಾದ ಶ್ರೀಮಂತರು. ನೀವು ಹೆಂಗ್ ಶ್ರೀಮಂತರಾಗ್ತೀರ? ಅವಾಗ ಭೋಜ ಅಂತ ಕಾಳಿದಾಸ ಹೇಳು, ನನ್ನ ಸಿಟ್ಟೆಲ್ಲಪ್ಪ ನೀ ಹೇಳು. ಅವಾಗ ಅವರಂದ್ರು, ನಾವು ಅತಿಥಿಗಳು. ಅವಾಗ ಅಜ್ಜ, ನೀವು ಹೆಂಗ್ ಅತಿಥಿ ಆಗ್ತೀರಿ? ಅತಿಥಿ ಅಂದ್ರ ಹೆಳ್ಳಾದಿ ಕೆಳ್ಳಾದಿ ಬರೋದಕ್ಕೆ ಅತಿಥಿ ಅಂತ. ಆಗ ಯೌವನ ಮತ್ತು ಪ್ರತಿಭೆ ಇವೆರಡೇ ನಿಜವಾದ ಅತಿಥಿಗಳು. ಯಾವಾಗ ಬರ್ತಾವ ಯಾವಾಗ ಹೋಗ್ತವೆ ಹೇಳಕ್ ಆಗೋದಿಲ್ಲ, ಅವರೇ ನಿಜವಾದ ಅತಿಥಿಗಳು. ನೀವು ಹೆಂಗ್ ಅತಿಥಿಗಳಾಗ್ತೀರಿ? ಹೇಳಿದ್ರೆ ನಿಜವಾಗಿ ಹೇಳಿ ಯಾರಿದೆ? ಅವರಂದ್ರು ಮತ್ತೆ ಭೋಜ ಅಂದ, ಕಾಳಿದಾಸ ಅಂದ, ನೀ ಹೇಳು. ಭೋಜ ಅಂದ, ನಾವು ಪ್ರಯಾಣಿಕರು. ಅಜ್ಜ ನೋಡಿ, ನೀವ್ ಹೆಂಗ್ ಪ್ರಯಾಣ ಮಾಡ್ತೀರಿ? ಇವತ್ತಂತೂ ಪ್ರಯಾಣ ಮಾಡಿದ್ರೆ ನಾಳೆ ಹೆಂಗ್ ಪ್ರಯಾಣ ಮಾಡಕ್ಕಾಗ್ತದೆ? ಪ್ರಯಾಣಿಕ ಯಾರಿಗೆ ಆಗಬೇಕು? ಸದಾ ಪ್ರಯಾಣ ಮಾಡ್ತಿರ್ಬೇಕು, ಅವರಿಗೆ ನಾವು ಪ್ರಯಾಣಿಕ ಅಂತೀವಿ. ಯಾವಾಗ ಒಮ್ಮೆ ದಾರಿ ತಪ್ಪಿ ಬರೋರಿಗೆ ಹೆಂಗ್ ಪ್ರಯಾಣಿಕ ಆಗ್ತಾರೋ? ನಿಜವಾದ ಎಂದೂ ತಪ್ಪಲಾರದೆ ಪ್ರಯಾಣ ಮಾಡೋದಿದ್ರೆ ಯಾರು? ಒಂದು ಸೂರ್ಯ ಮತ್ತು ಚಂದ್ರ, ಅವರೇ ಪ್ರಯಾಣಿಕರು. ನೀವು ಹೆಂಗ್ ಪ್ರಯಾಣಿಕರ? ಅವಾಗ ಹೇಳಿದ್ರಿ ಯಾರಿದ್ರೆ? ಅವ್ರಂದ್ರು, ನಾವು ಸಹನಶೀಲ. ನೀವು ಸಹನಶೀಲ? ನನ್ನ ಮಾತು ಕೇಳೇ ಒಂಥರ ಆಗ್ತದೆ, ತಾಳ್ಮೆ ಕೊಡ್ಕೊತಾ ಇದ್ದೇನೆ. ನೀವು ಹೆಂಗ್ ಸಹನಶೀಲ? ನೀವು ಸಹನಶೀಲ. ನಿಜವಾದ ಸಹನಶೀಲ ಯಾರಂದ್ರ, ಹೆತ್ತ ತಾಯಿ ಮಗ ಎಷ್ಟೇ ತಪ್ಪ ಮಾಡಲಿ ಆದ್ರೆ ಮಕ್ಕಳನ್ನ ಅದೇ ಸದಾ ತಿದ್ದಿ ತಿದ್ದಿ ಅವೆಲ್ಲ ಸ್ವಚ್ಛ ಮಾಡಿ ಹೆತ್ತ ತಾಯಿ ಮತ್ತು ಭೂತಾಯಿ ಎರಡೇ ನಿಜವಾದ ಸಹನಶೀಲರು. ಎಷ್ಟೇ ಭೂಮಿಗೆ ಇದು ಮಾಡ್ರಿ, ಕಷ್ಟ ಕೊಡ್ರಿ, ಅದರ ಭೂಮಿ ಕ್ಷಮ ಮಾಡ್ತಾರೆ. ಬರೇ ಸಹನಶೀಲರು. ನೀವೇನು ಸಹನಶೀಲ ಹೇಳಿದ್ರೆ ನಿಜವಾಗಿ ಹೇಳಿದ್ರಿ ಯಾರಿದ್ರ? ಅವಾಗ ಅವರಂದ್ರು, ನಾವು ಪರದೇಶಿದ್ದೀವಿ. ಅವಾಗ ಅಜ್ಜಿ ಹೇಳಿದ್ರು, ನೀ ಹೆಂಗ್ ಪರದೇಶ ಆಗ್ತೀರಿ? ಪರದೇಶ ಯಾರಿಗೆ ಆಗಬೇಕು? ಯಾರಿಗೆ ತಂದೆ ಅಂತ ಯಾರಿಲ್ಲ, ಅವ್ರಿಗೆ ಪರದೇಶಿ. ಹಾಗ ಜಗತ್ತಿನ ಒಬ್ಬನೇ ಒಬ್ಬ ಪರದೇಶಿ. ಆತ ಆತ್ಮ, ಆತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ, ತಾಯಿ ಇಲ್ಲ, ತಂದಿಲ್ಲ, ಆತ್ಮ ಒಬ್ಬನೇ ಪರದೇಶಿ. ನೀವು ಹೆಂಗ್ ಪರದೇಶ ಆಗ್ತೀರಿ? ಹೇಳ್ರಿ ನಿಜವಾಗಿ ಹೇಳ್ರಿ ಯಾರಿಲ್ಲ. ಅವರಂದ್ರು, ಸನ್ಯಾಸಿಗಳು. ನೀವು ಸನ್ಯಾಸಿಗಳ? ಸನ್ಯಾಸಿ ಯಾರಿಗೆ ಇರಬೇಕು? ಅದು ಎಲ್ಲರಿಗೆ ಪ್ರಿಯ ಅದ, ಎಲ್ಲರಿಗೆ ಹಿಡಿಸ್ತದ, ಆದ್ರೆ ನಮ್ಮ ಮನೆಗೆ ಇರಬಾರ್ದು ಅನ್ಸ್ತದೆ. ಅದಕ್ಕೆ ಸನ್ಯಾಸಿ. ಎಲ್ಲರಿಗೂ ಪ್ರಿಯ ಅದ, ಎಲ್ಲರಿಗೆ ಹಿಡಿಸ್ತದ ಸನ್ಯಾಸಿ, ಒಳ್ಳೇದು, ಆದ್ರೆ ನಮ್ಮ ಮನೆಗೆ ಇರಬಾರ್ದು ಅಂತ ಸತ್ಯ ಮತ್ತು ಶಾಂತಿ ಅವರೇ ಎರಡು ಸನ್ಯಾಸಿಗಳು. ನೀವು ಹೆಂಗ್ ಸನ್ಯಾಸಿಗಳು ಅಂತ
ಸತ್ಯ ಎಲ್ಲರಿಗೂ ಬೇಕು, ಶಾಂತಿ ಎಲ್ಲರಿಗೂ ಬೇಕು. ಆದ್ರೆ ನಮ್ಮ ಮನೆ ಸತ್ಯ ನಾವು ಮಾತಾಡಬಾರ್ದು. ಸತ್ಯ ಮಾತಾಡಿದ್ರೆ ವ್ಯಾಪಾರ ಅಡ್ಡಂಗಿಲ್ಲ. ಎಲ್ಲರೂ ಸತ್ಯ ಬಯಸ್ತಾರ, ಯಾರು ಮಾತಾಡಂಗಿಲ್ಲ. ಹಂಗ ಸನ್ಯಾಸ ಚಲೋ, ಅದರ ಬೇರೆ ಮಕ್ಕಳಾಗಬೇಕಿಲ್ಲ, ಮಕ್ಕಳ ಸನ್ಯಾಸ ಆಗಬೇಕು. ನೀವ್ ಹೆಂಗ ಆಗ್ತೀರಿ? ಅವಾಗ ಹೇಳ್ರಿ, ನಿಜವಾಗಿ ಹೇಳ್ತೀನಿ, ಆಗುತ್ತೆ ಇಷ್ಟ ನಿರಾಶೆ ಆಗಿದ್ರು. ಯಾಕೆ ಏನ್ ಹೇಳಬೇಕು ಹೇಳಕ್ ತಿಳಿತಾ ಇರಲಿಲ್ಲ. ಇಬ್ಬರ ನಿರಾಶಾಗಿ ಹತಾಶರಾಗಿ ಅಂದ್ರು, ನಾವು ಸೋತವ್ರು. ಅವಾಗ ಅಜ್ಜ ಅಂದ್ರು, ನೀವು ಯಾಕೆ ಸೋತವ್ರು? ಯಾರು ನಮ್ಗೆ ಸಾಕಲಾರಷ್ಟ ಮಕ್ಕಳ ಹಿಡಿತಾರ, ಯಾರು ತಿರ್ಲಾರಷ್ಟ ಸಾಲ ಮಾಡ್ತಾರ, ಅವರೇ ನಿಜವಾಗ್ಲೂ ಸೋತವ್ರು. ನೀವ್ ಹೆಂಗ್ ಸೋತವ್ರು? ಸಾಲ ಮಾಡಿ ತೀರ್ಸಕ್ ಆಗಿಲ್ಲ ಅಂದ್ರೆ ಅವ್ರು ಸೋತವ್ರು. ಮಕ್ಕಳು ಇಷ್ಟ ಮಕ್ಕಳ ಅದಾರ, ಆ ಮಕ್ಕಳ ಜೋಪಾನ ಮಾಡ್ಲಕ್ ಆಗಲಿಲ್ಲ, ಅವ್ರು ಸೋತವ್ರು. ಚೀನಾ ದೇಶದಲ್ಲಿ ಒಂದು ಕಾನೂನು ತಂದ್ರಂತೆ ಕೆಲವು ವರ್ಷದಿಂದ. ಒಂದ ಮನೆಗೆ ಒಂದೇ ಮಗು ಇರಬೇಕು. ಎರಡು ಮಗ ಆದ್ರ ರೇಷನ್ ಕಾರ್ಡ್, ಮೂರನೇ ಮಕ್ಕಳಾದ್ರ ನೌಕರಿ ಕಾರ್ಡ್, ನಾಲ್ಕನೇ ಮಕ್ಕಳಾದ್ರ ಜೈಲಿ ಹಾಕ್ತಾರೆ, ಐದನೇ ಮಕ್ಕಳಾದ್ರ ಗಲ್ ಶಿಕ್ಷೆ. ಅವ್ರು ಕಮ್ಯುನಿಸ್ಟ್ ಸರ್ಕಾರ ಕಾನೂನು ತಂದಿದ್ರು 3-4 ವರ್ಷದಿಂದ. ಎಲ್ಲ ಕಡೆ ಸ್ಟ್ರಿಕ್ಟ್ ಕಾನೂನು, ಅವರು ಎಲ್ಲ ಕಡೆ ಹಂಗೆ ನಡೀತು. ಮತ್ತ ಒಂದಕ್ಕಿಂತ ಮಕ್ಕಳು ಯಾರಿಗೂ ನಡೀತಾ ಇಲ್ಲ. ಎರಡಾದ್ರೂ ಮತ್ತ ರೇಷನ್ ಕಾರ್ಡ್ ಹಾಕ್ತಾರೆ. ಒಬ್ಬರಿಗೆ 18 ಮಕ್ಕಳು. ಎಲ್ಲರಂದ್ರು ಆ ದಿವಸ ಪೊಲೀಸರು ಬಂದ್ರು, ಎಲ್ಲ ಮನೆಗೆ ನೋಡಕ್ ಬಂದ್ರು. ಎಲ್ಲರಂದ್ರೆ ಇವತ್ತಂತವ್ರಿ ಗಲ್ ಶಿಕ್ಷೆ. ಯಾಕೆ 5 ಮಕ್ಕಳು ಆಡಿದ್ರೆ ಗಲ್ ಶಿಕ್ಷೆ, 18 ಅದ. ಅವಾಗ ಎಲ್ಲ ಮನೆ ಚೆಕ್ ಮಾಡಕ್ ಶುರು ಮಾಡಿದ್ರು. ಇವ್ರೇನ್ ಮಾಡಿದ್ರು ಅಂದ್ರ 18 ಮಕ್ಕಳಿಗೆ ಮನೆ ಕೂಡಿಸಿ, ಅಂಗಳ ಕೂಡಿಸಿ, ಬೋರ್ಡ್ ಹಾಕಿ ಮನೆ ಶುರು ಮಾಡಿದ್ರು. ಎಲ್ಲ ಮನೆಗೆ ಬಂದ್ರು. ಎಲ್ಲರಂದ್ರೆ ಇವರಿಗೆ ಶಿಕ್ಷೆ ಆಗ್ತದೆ. ಅವರಿಗೆ ಅವತ್ತು ದಿವಸ ಉಣ್ಲಿಕ್ಕೆ, ತಿನ್ಲಿಕ್ಕೆ, ನಾಷ್ಟ ಎಲ್ಲ ಅಕ್ಕಪಕ್ಕ ಮನೆ ಕೊಟ್ರು. ಯಾಕಂದ್ರೆ ನಾಳೆ ಸಿಗಲ್ಲ, ಮುಗಿತಾರೆ. ಪೊಲೀಸ್ ಎಲ್ಲರ ಮನೆಗೆ ಬಂದ್ರು, ಇವ್ರ ಮನೆಗೆ ಬಂದ್ರು. ನೋಡಿ ಅಲ್ಲಿ ಹೋದ್ರು. ಅವ್ರಿಗೆ ಏನು ಮಾಡಿಲ್ಲ. ಜನ ಬಂದು ಕೇಳಿದ್ರು, ಯಾಕೆ ನಿಮ್ಗೆ ಏನು ಮಾಡಿಲ್ಲ? ಇಲ್ಲ, ಈ ಮಕ್ಕಳು ನೋಡಲ್ಲ, ಅಂಗನವಾಡಿ ಶಾಲೆ ತಿಳ್ಕೊಂಡು ಹೋಗಿರುತ್ತೆ. ಆಗ ಅವಾಗ ಇಬ್ಬರು ಅಂದರು, ಹೇಳಿ ನಿಜವಾಗಿ ಹೇಳ್ರಿ, ಯಾರಿದ್ರೆ? ನಾವಿಬ್ಬರು ಮಾತೇ ಬರ್ತಿಲ್ಲ, ಕೈ ಕೆಳಗೆ ಹಾಕಿ ಮೌನ ನಿಂತರ. ಅವಾಗ ಅಜ್ಜದಂತ, ನೀ ಭೋಜ ಎಲ್ಲ ಏನು ಹೇಳು, ನೀ ಕಾಲಿನ ಸಾಲಿಯಲ್ಲಿ ಹೇಳು. ಅವ್ರಿಬ್ಬರು ಅಂದರು, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸೋತಿರಲ್ಲ, ಅದಕ್ಕೆ ನಮ್ಗೆ ಗೊತ್ತಾಯ್ತು ಅಂತಂದ್ರ. ಇಷ್ಟೆಲ್ಲ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀರಿ, ಸುಮ್ಕಾರ ಇದ್ರ ಸಲುವಾಗಿ ಕೇಳಿದ್ದೇನೆ, ಕುತೂಹಲಕ್ಕಾಗಿ ಕೇಳಿದ್ದೇನೆ. ಬರ್ರಿ ಕುತ್ಕೊಡ್ರಿ, ಚಲೋ ಹಣ್ಣುಗಳನ್ನ ತಿಳ್ಕೊಂಡು ಒಳಗೆ ಹೋಗಿ ಚಲೋ ಹಣ್ಣನ್ನು ಕೊಟ್ಟು, ಕುಡಿಗೆ ನೀರನ್ನು ಕೊಟ್ಟು ಅವರನ್ನ ಹೇಳಿದ್ರು, ಇದು ಹಾದಿ ಇದಕ್ಕೆ ಹೋಗ್ಬೇಕು, ಹೋಗ್ರಿ ಅಂತ ಹೇಳಿದ್ರು. ಅವರಿಬ್ಬರು ಅಂದರು, ಇಷ್ಟೆಲ್ಲ ಜ್ಞಾನದ ನಿಜವಾಗಿ ನನಗೆ ಏನಾದ್ರೂ ಬೇಕಾದ್ರೆ ಹೇಳು, ಕೊಡುತ್ತೆ.